ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆಪಿಟಿಸಿಎಲ್ ಪವರ್ಮ್ಯಾನ್ ನೇಮಕಾತಿ 2024 ಜೂನಿಯರ್ ಪವರ್ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ನೇಮಕಾತಿಯಾಗಿರುತ್ತೆ ಸ್ನೇಹಿತರೆ. ಇದರ ಬಗ್ಗೆ ಈಗಾಗಲೇ ನಾನು ಫಿಸಿಕಲ್ ಡೇಟು ಮತ್ತು ಫಿಸಿಕಲ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ಹೇಳಿದ್ದೇನೆ. ಬಟ್ ಅಲ್ಲಿ ಕೆಲವರಿಗೆ ಗೊಂದಲ ಇದೆ. ಕೆಪಿಟಿಸಿಎಲ್ ಪವರ್ಮ್ಯಾನ್ ಫಿಸಿಕಲ್ಗೆ ಹೋಗುವಾಗ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕಾ, ಓಕೆ, ಮತ್ತು ಮೆಡಿಕಲ್ ಸರ್ಟಿಫಿಕೇಟು ಎಲ್ಲಿ ತೆಗಿಸ್ಬೇಕು, ಈ ಎರಡರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋ ಶಾರ್ಟ್ ಆಗಿರುತ್ತೆ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ರೆ ಇದರ ಬಗ್ಗೆ ನಮಗೆ ಫುಲ್ ಕ್ಲಾರಿಫೈ ಸಿಗುತ್ತೆ. ಇದರ ಬಗ್ಗೆ ಅಫಿಷಿಯಲ್ ಆದಂಥ ಅಪ್ಡೇಟ್ ಒಂದು ಕೆಪಿಟಿಸಿಎಲ್ ಅವರ ನೋಟಿಫಿಕೇಷನಲ್ಲಿ ನೀಡಿರುವಂಥದ್ದು, ಅದನ್ನು ನಾವು ಈಗ ನೋಡಿ ನಿಮಗೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದರಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಕೇವಲ 29 ರೂಪಾಯಿನ ನನ್ನ ಬಳಗ ಎಂಬುವ ಒಂದು ಮೆಂಬರ್ಶಿಪ್. ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಟಿಪ್ಪಣಿ ಅಂತೇಳಿ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿದಾಗ ಗೊತ್ತಾಗ್ತದೆ, ಸಹನಶಕ್ತಿ ಪರೀಕ್ಷೆ ಸ್ಪರ್ಧೆಗಳಿಗೆ ಯಾವುದೇ ಅಂಕಗಳು ನಿಗದಿಪಡಿಸಿರುವುದಿಲ್ಲ, ಓಕೆ, ಯಾವುದೇ ಮಾರ್ಕ್ಸ್ ಇರುವುದಿಲ್ಲ. ನಿಮ್ಮ ಒಂದು ಡೌಟು ಇಲ್ಲಿ ಸಹ ಇದೆ ನೋಡಿ. ಅಭ್ಯರ್ಥಿಗಳು ಆಯ್ಕೆ ಅರ್ಹರಾಗಲು ಕಡ್ಡಾಯವಾಗಿ ವಿದ್ಯುತ್ ಕಂಬವನ್ನು ಹತ್ತುವಂಥದ್ದು ಮತ್ತು ಇನ್ನುಳಿದ ಸ್ಪರ್ಧೆಗಳ ಪೈಕಿ ಕನಿಷ್ಠ 2ರಲ್ಲಿ ಅರ್ಹತೆಯನ್ನು ಪಡೆದರೆ ಆಯಿತು. ಟೋಟಲಾಗಿ 5 ಇರುವಂಥದ್ದು, 5ರಲ್ಲಿ ನೀವು 2 ಮಾಡಬೇಕು, 3 ಕ್ಲಿಯರ್ ಮಾಡಬೇಕು. ಬಟ್ ಅದರಲ್ಲಿ ಕಂಬ ಹತ್ತುವುದು ಮಾತ್ರ ಕಡ್ಡಾಯವಾಗಿರುತ್ತೆ. ಉಳಿದಂಥ 4ರಲ್ಲಿ ನೀವು ಯಾವುದಾದ್ರೂ 2 ಮಾಡಿದರೆ ಓಕೆ. ಸೂಚನೆ: ಕಂಬ ಹತ್ತುವುದು ಸ್ಪರ್ಧೆಗೆ ಬೇಕಾಗಿರುವ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತದೆ. ಆದಾಗ್ಯೂ ಅಭ್ಯರ್ಥಿಗಳು ತಮ್ಮ ಸ್ವಂತ ಹೊಣೆಯಿಂದಲೇ ಸ್ಪರ್ಧೆಯನ್ನು ಪಾಲ್ಗೊಳ್ಳುವುದರಿಂದ ಯಾವುದಾದ್ರೂ ಅವಘಡ ಸಂಭವಿಸಿದ್ದಲ್ಲಿ ಅಭ್ಯರ್ಥಿಗಳ ವೈದ್ಯಕೀಯ ವೆಚ್ಚ ಅಥವಾ ಇನ್ಯಾವುದೇ ರೀತಿಯ ಪರಿಹಾರವನ್ನು ನಿಗಮ ಕಂಪನಿಯಿಂದ ಭರಿಸಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 2ನೇ ಪಾಯಿಂಟ್ ನೋಡ್ಬೋದು. ಸಹನಶಕ್ತಿ ಪರೀಕ್ಷೆ ಸಮಯದಲ್ಲಿ ಅಭ್ಯರ್ಥಿಗಳು ಸರ್ಕಾರಿ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ನೀಡಲಾಗುವ ಶಾರೀರಿಕ ದಾಢ್ಯತೆ ಮತ್ತು ಸಂಬಂಧ ವೈದ್ಯಕೀಯ ಅರ್ಹತಾ ಪ್ರಮಾಣಪತ್ರವನ್ನು ಹಾಜರುಪಡಿಸಬೇಕು ಅಂತೇಳಿ ಹೇಳಿದ್ದಾರೆ. ಅಂದರೆ ನೀವು ನಿಮ್ಮ ಒಂದು ಜಿಲ್ಲಾ ಒಂದು ಏನು ಇರುತ್ತೆ ಹಾಸ್ಪಿಟಲ್, ಅಂದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ನೀವು ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಶಾರೀರಿಕ ದಾಢ್ಯತೆ ಅಂತಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಸಹ ವೈದ್ಯರಿಂದ ನೀವು ತೆಗೆದುಕೊಂಡು ಹೋಗಬೇಕು ಸ್ನೇಹಿತರೆ. ಒಂದು ನಾನು ಹೇಳಿದೆ ಡಾಕ್ಯುಮೆಂಟ್ಸ್ ಎಲ್ಲ ಫಿಸಿಕಲ್ಗೆ ಒಯ್ಯಬೇಕಂತೇಳಿ, ಅದರ ಬಗ್ಗೆಯೂ ಸಹ ಇಲ್ಲಿದೆ ನೋಡ್ಬೋದು ನೀವು. ಸಹನಶಕ್ತಿ ಪರೀಕ್ಷೆ ಸಮಯಕ್ಕೆ ಮೂಲ ದಾಖಲಾತಿಗಳು, ಪ್ರಮಾಣಪತ್ರಗಳು, ಇತರೆ ಮೂಲ ದಾಖಲಾತಿಗಳು ಸ್ವಯಂ ದೃಢೀಕೃತ ಪ್ರತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸುವುದು. ಅಭ್ಯರ್ಥಿಯು ಮೂಲ ದಾಖಲಾತಿಗಳು ಪರೀಕ್ಷೆ ಸಮಯದಲ್ಲಿ ಸಲ್ಲಿಸಿದಲ್ಲಿ ಸಹನಶಕ್ತಿ ಪರೀಕ್ಷೆ ಭಾಗವಹಿಸಲು ಅವಕಾಶ ನೀಡಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು 100% ಹೇಳಿದ್ದೇನೆ. ನಾನು ಯಾವೆಲ್ಲ ಡಾಕ್ಯುಮೆಂಟ್ಸ್ ಹೇಳಿದ್ದೀನಿ ಅವೆಲ್ಲ ಒರಿಜಿನಲ್ ಇರಬೇಕು. ಅವುಗಳನ್ನು ನೀವು ಫಿಸಿಕಲ್ ಟೈಮಲ್ಲಿ ತೆಗೆದುಕೊಂಡು ಹೋಗಬೇಕು. ಯಾರೆಲ್ಲ ನಮ್ಮ ಒಂದು ಕಾಲೇಜಲ್ಲಿದೆ ಅಲ್ಲಿದೆ ಅಂತ ಹೇಳ್ತಿದ್ದಾರಲ್ಲ, ಪ್ರತಿಯೊಬ್ಬರು ಸಹ ತೆಗೆದುಕೊಂಡು ಹೋಗಬೇಕು. ಕಾಲೇಜಲ್ಲಿ ಕೇಳಿ ಅವೆಲ್ಲವುಗಳ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಫಿಸಿಕಲ್ಲು ಇರುತ್ತೆ. ಫಿಸಿಕಲ್ಲೂ ಸಹ ಎಲ್ಲರೂ ಭಾಗವಹಿಸಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.